ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಚಾಪ್ಟರ್ 2 ದ ರೆವೆನ್ ಆ್ಯಂಡ್ ದ ಫಾಕ್ಸ್ ಬಗ್ಗೆ, ಅದರ ಕ್ವಶನ್ ಆನ್ಸರ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಪೋಯಮ್ ಹೋಗಿಂತ ಮುಂಚೆ ಕೆಲವೊಂದು ಆ್ಯಕ್ಟಿವಿಟಿ ಇರುತ್ತೆ. ಅದರಲ್ಲಿರುವಂತಹ ಆ್ಯಕ್ಟಿವಿಟಿಯ ಕ್ವಶನ್ ನಂಬರ್ 1, ವಿ ನೋ ದ್ಯಾಟ್ ಫ್ರಾಕ್ಸ್ ಕ್ರಾಕ್. ಡಿಡ್ ಯು ನೋ ದ್ಯಾಟ್ ರೆವೆನ್ಸ್ ಆಲ್ಸೋ ಕ್ರಾಕ್? ಫ್ರಾಕ್ ಕ್ರಾಕ್ ಮಾಡುತ್ತೆ ಅಂದರೆ ಸೌಂಡ್. ರೆವೆನ್ಸ್ ಅಂದರೆ ಕಾಗೆ ಅಂತ ಅರ್ಥ. ಎಸ್, ದ ಕ್ಯಾರೆಕ್ಟರಿಸ್ಟಿಕ್ಸ್ ಡೀಪ್ hoarse sound made by a frog or a crow is called croak. Next question, which animal is shown to be cunning in stories? Circle the correct answer. Correct answer ಬಂದು fox. ಈಗ ನಾನು ಡೈರೆಕ್ಟ್ ಕ್ವಶನ್ ಆನ್ಸರ್ಸಿಗೆ ಹೋಗ್ತಾ ಇದ್ದೀನಿ. ಲೆಟ್ ಅಸ್ ಡಿಸ್ಕಸ್. ಒಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅದರಲ್ಲಿ ಫಸ್ಟು, ಮಿಸ್ಟರ್ ರೇವನ್ ಈಸ್ ಅ ಬರ್ಡ್. Second one, the name of the fox is Reynard. Next, Mr. Raven had a piece of food in his beak. The fox calls the raven a good looking bird. The fox asks the raven to sing. The raven and the fox live in the woods. ಇದೆಲ್ಲ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸಿನ ಅಷ್ಟು ಆನ್ಸರ್ ಇಲ್ಲಿ ಹಾಕಿದ್ದೀನಿ ನೋಡಿ. The raven forgot that he croaked. The raven opened its beak to sing. The food fell down. The fox laughed at the raven. It is not wise to be too proud of oneself. The raven learned a lesson. ಹೋಪ್ ಇಲ್ಲಿ ತನಕ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ಸ್ ಗೊತ್ತಾಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ 2 ಇದೆ. ಅದರಲ್ಲಿ ಏನಿದೆ ಅಂದರೆ ಮ್ಯಾಚ್ ದ ಫಾಲೋವಿಂಗ್. ಕಾಲಮ್ ಎ ಮತ್ತು ಕಾಲಮ್ ಬಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇದನ್ನು ಮ್ಯಾಚ್ ಮಾಡಬೇಕು. ಫಸ್ಟು ಆನ್ಸರು ಪ್ರೆಚ್ಡಿಗೆ ಡಿ ಏನಿದೆ ಅಂದರೆ ಸ್ಯಾಟ್ ಆನ್ ಅ ಬ್ರ್ಯಾಂಚ್. ಮಾರ್ಸೆಲ್ಲಿಗೆ ಇಲ್ಲಿದೆ ನೋಡಿ ಆನ್ಸರ್ಸು. ನಿಮ್ಗೆ ಆನ್ಸರ್ಸ್ ಬೇಕೆಂದರೆ ನೋಟ್ ಮಾಡಿ. ಫಸ್ಟ್ ಒನ್ನಿಗೆ ಡಿ, ಸೆಕೆಂಡ್ ಒನ್ ಎ, ಥರ್ಡ್ ಇ, ಫೋರ್ತ್ ಸಿ, ಫಿಫ್ತ್ ಬಿ, ಸಿಕ್ಸ್ತ್ ಜಿ, ಸೆವೆಂತ್ ಎಫ್. ಸೊ ಆನ್ಸರ್ ಗೊತ್ತಾಯಿತು ಅಂತ ನಾನು ಅಂದ್ಕೊತೀನಿ. ನೆಕ್ಸ್ಟ್, ಲೆಟ್ ಅಸ್ ಥಿಂಕ್ ಆ್ಯಂಡ್ ರೆಫ್ಲೆಕ್ಟ್. ಫಸ್ಟ್ ಏನಿದೆ ಅಂದರೆ ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ನಂಬರ್ ದೆಮ್ ಇನ್ ದ ಆರ್ಡರ್ ದಟ್ ಹ್ಯಾಪನ್ ಇನ್ ದ ಪೋಯಮ್. ನಿಮಗಿಲ್ಲಿ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಪೋಯಮ್ ಏನಿದೆ, ನರಿ ಮತ್ತು ಕಾಗೆಯ ಬಗ್ಗೆ ಇದೆ. ಈ ನರಿ ಮತ್ತು ಕಾಗೆಯ ಕತೆ ನಾವು ಚಿಕ್ಕವರಿಂದ ಕೇಳ್ತಾ ಬಂದಿದ್ವಿ. ಅದರ ಹತ್ರ ಒಂದು ರೊಟ್ಟಿ ಇರುತ್ತೆ. ಆಮೇಲೆ ನರಿ ಏನು ಮಾಡುತ್ತೆ, ನೀನು ಸುಂದರವಾಗಿದೆಯಾ ಅದು ಇದು ಅಂತ ಹೇಳಿ ಆ ರೊಟ್ಟಿಯನ್ನು ಜಾರಿ ಬೀಳು ಹಾಗೆ ಮಾಡಿ ತನಗೆ ತಾನು ತಿಂದ್ಕೊಳ್ಳುತ್ತೆ. ಹಾಗಿದೆ. ಫಸ್ಟು ಏನು ಕೊಟ್ಟಿದ್ದಾರೆ, ಇಲ್ಲಿ ಕೆಲವೊಂದು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಜಂಬಲ್ ಆಗಿ ಕೊಟ್ಟಿದ್ದಾರೆ, ಅಂದರೆ ಒಂದು ಕ್ರಮದಲ್ಲಿ ಇಲ್ಲ. ನಾವೇನು ಮಾಡಬೇಕು, ಅದನ್ನು ಕ್ರಮಾನುಗತವಾಗಿ ಅರೇಂಜ್ ಮಾಡಬೇಕು. ಪಿಕ್ಚರ್ಸನ್ನು ನೋಡಿ ಅದಕ್ಕೆ ಆನ್ಸರ್ ಥರ್ಡ್ ಒನ್ ಇದೆಯಲ್ಲ, ಥರ್ಡ್ ಪಿಕ್ಚರ್ ಅದು ಫಸ್ಟು, ಅಂದರೆ ಕಾಗೆ ಇಲ್ಲಿ ರೊಟ್ಟಿ ತಗೊಳ್ತಾ ಇದೆಯಲ್ಲ ಅದು ಫಸ್ಟ್ ಪಿಕ್ಚರು. ನೆಕ್ಸ್ಟು ಫಸ್ಟ್ ಒನ್ನು, ಫೋರ್ತ್, ಲಾಸ್ಟ್ ಬಂದು ಸೆಕೆಂಡ್ ಒನ್. ಇನ್ನು ಕ್ವಶನ್ 2, ರೀಡ್ ದ ಫಾಲೋವಿಂಗ್ ಲೈನ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ದಟ್ ಫಾಲೋ. ಎ ಅಲ್ಲಿ, ಸರ್ ರೇವನ್, ಯು ಆರ್ ಅ ಹ್ಯಾಂಡ್ಸಮ್ ಬರ್ಡ್, ಸಚ್ ಅ ಫೆದರ್ಸ್ ಇಫ್ ಯು ವುಡ್ ಓನ್ಲಿ ಸಿಂಗ್. ದ ಬರ್ಡ್ಸ್ ಆಫ್ ದೀಸ್ ವುಡ್ಸ್ ವುಡ್ ಕಾಲ್ ಯು ಕಿಂಗ್. ಸಚ್ ಅ ಫೆದರ್ಸ್ ರೆಫರ್ ಟು, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನು ಅಂತ ಕೇಳಿದ್ದಾರೆ. ಸಚ್ ಅ ಫೆದರ್ಸ್ ರೆಫರ್ ಟು ಆಪ್ಷನ್ ಎ, ಶೈನಿ ಆ್ಯಂಡ್ ಬ್ಯೂಟಿಫುಲ್ ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಒನ್, ವೈ ವುಡ್ ದ ಬರ್ಡ್ಸ್ ಆಫ್ ದ ವುಡ್ಸ್ ಕಾಲ್ ದ ರೇವನ್ ಕಿಂಗ್? ಆನ್ಸರ್ ಬಂದು ದ ಫಾಕ್ಸ್ ಫ್ಲ್ಯಾಟರ್ಸ್, ಅಂದರೆ ಬರೀ ಹೋಲ್ ಬಿಡುತ್ತೆ ಇಲ್ಲಿ ನರಿ. ದ ಫಾಕ್ಸ್ flatters the raven, he calls him a handsome and praises his feathers. He tells if he would sing, the birds of the woods would call him king. A handsome raven with a shiny feathers and melodious voice is fit to be a king. It was all flattery. The fox was misled. The ಇಲ್ಲಿ ರೇವನ್ ಆಗಬೇಕು. ದ ಫಾಕ್ಸ್ ವಾಸ್ ಮಿಸ್ಲೀಡ್ ದ ರೇವನ್. ಫಾಕ್ಸ್ ಅಲ್ಲ, ಸಾರಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅಲ್ಲಿ ರೇವನ್ ಆಗಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ಅಂದರೆ, ವೈ ಡಸ್ ದ ಫಾಕ್ಸ್ ಅಡ್ರೆಸ್ ದ ರೇವನ್ ಆ್ಯಸ್ ಅ ಸರ್ ಟು ಫ್ಲ್ಯಾಟರ್? ಏನಂದರೆ ಈ ನೈಸ್ ಮಾಡೋದು ಅಂತ ಹೇಳ್ತಾರಲ್ವ,
ಅಂದರೆ ಬರೀ ಎಲ್ಲ ಹೋಳ್ಬಿಟ್ಟು ಆದಷ್ಟು ಕಾಗೆಯನ್ನು ನೀನೇ ಎಲ್ಲರಿಗಿಂತ ಸುಂದರ ಮತ್ತು ನಿನ್ನ ಕಂಠ ಎಲ್ಲ ಪಕ್ಷಿಗಳಿಗಿಂತ ತುಂಬ ಚೆನ್ನಾಗಿದೆ ಅಂತ ಹೇಳೋದು. To flatter the raven, the fox addresses him as a sir. The fox wants his morsel, hence tries every way of flattering the raven. ಇದು ಆನ್ಸರ್. Next B partly, the raven who did not see the joke forget that his voice was just a crow who opened his beak in his foolish pride. First, why did the raven open his beak to sing? ಇಲ್ಲಿ ಆನ್ಸರ್ ಇದೆ ನೋಡಿ. ದ ರಾವನ್ ಓಪನ್ ಹಿಸ್ ಬೀಕ್ ಟು ಸಿಂಗ್. ಕಂಪ್ಲೀಟ್ ದ ಫಾಲೋವಿಂಗ್ ವಿತ್ ಒನ್ ವರ್ಡ್ ಫ್ರಮ್ ದ ಗಿವನ್ ಲೈನ್ಸ್. ಇಲ್ಲಿ ಫಾಕ್ಸ್ ಏನಿದೆ ಕ್ಲೆವರ್ ಅಂದರೆ ನರಿ ಯಾವತ್ತು ಜಾಣತನದಿಂದ, ಅದೇ ರೇವನ್ ಏನು ಮುಟ್ಟಾಳ ಅಂದರೆ ಇಂಗ್ಲೀಷಲ್ಲಿ ಫೂಲಿಶ್. ಆನ್ಸರ್ ಬಂದು ಫೂಲಿಶ್. Third one question. Why does the raven forget that his voice is just a crow? The raven believed whatever the fox told about him. He became proud of his good looks and shiny feathers. He forgot that he couldn't sing but only croak. He became vain and thought himself to be really handsome and worthy of being called a king. So, idu answer. Next, how does Reynard make the raven sing? Reynard was clever. Reynard really fox was clever. He flattered the raven. He called him handsome. He praised his feathers and told him that if only he would sing, the birds of the woods would call him a king. The foolish bird did not realize that he was being fooled. Elated by the thought of being called a king, he began to sing. He forgot that he could not sing but only croak. ಇದು ಇದರ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್. ವೈ ಡಸ್ ನಾಟ್ say that pride is not wise? The foolish raven believes Reynard the fox and thinks that he is really handsome. The birds of the woods will call him king without using his brain. He opens his beak to sing. He becomes proud of himself and forgets that he cannot sing. He also forgets that he is holding the morsel in his beak. Due to his unmindful action, the morsel falls down. Hence, Reynard says pride is unwise. Give one reason why the teaching is quite a surprise ಅಂತ ಕೇಳಿದ್ದಾರೆ. ಒನ್ ರೀಸನ್ ಏನಂದರೆ ದ ಕ್ಲೆವರ್ ಫಾಕ್ಸ್ ಐಸ್ ದ ರೇವನ್ಸ್ morsel. He wants to take it, but the bird was perched on the branch of a tree. So he glorifies the foolish bird. The silly fox tricks the bird and takes away his morsel. The crafty fox deceives the raven and calls him unwise. The moral teaching pride is unwise is about but because it becomes from a shrewd fox, it is quite a surprise. Imagine someone praises you too much. How would you react? ಯಾರು ನಿಮ್ಮನ್ನು ತುಂಬ ಹೊಗಳಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ. If someone praises me too much, I would first thank the person for his or her generosity. I would like to be appreciated, but I would not become proud. I would humbly acknowledge that there is always room for improvement. ನೆಕ್ಸ್ಟ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೋಯಮ್ ಆಲ್ರೆಡಿ ಒಂದು ಅವ್ರು ಮಾಡಿಕೊಟ್ಟಿದ್ದಾರೆ, ಇನ್ನು ಉಳಿದಿದ್ದು ನಾವು ಮಾಡಬೇಕು. ಲಿಮ್ ಹಿಮ್, ವರ್ಡಿಗೆ ಬರ್ಡ್, ಬೀಕಿಗೆ ಸೀಕ್, ಸಿಂಗ್ ಕಿಂಗ್, ಜೋಕ್ ಕ್ರಾಕ್, ನೋ ಗ್ಲೋ, ಪ್ರೈಡ್ ಐಡ್, ಅನ್ವೈಸ್ ಸರ್ಪ್ರೈಸ್. ಇದು ರೈಮಿಂಗ್ ವರ್ಡ್ಸ್, ನೋಟ್ ಮಾಡಿ. ನೆಕ್ಸ್ಟ್ ಸ್ಟಡಿ ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಪೋಯಮ್. ಫಾರ್ ರೇವನ್ ಹೆಲ್ಡ್ ಇನ್ ಹೀಸ್ big big b sound. Alliteration is repetition of consonant sound at the beginning of a words. When two or more words together begin with the same sound, it is called alliteration. Now pick another example of alliteration from stanza 2. ಯಾವ ಇದಿದೆ ಅಂದರೆ ವುಡ್ಸ್, ವುಡ್,
ಸೊ ಇದು ನೆಕ್ಸ್ಟು ಇಲ್ಲೊಂದು ಬಾಕ್ಸಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಆಪೋಸಿಟ್ಸ್ ಫ್ರಮ್ ದ ಬಾಕ್ಸ್ ಗಿವನ್ ಬಿಲೋ ಆ್ಯಂಡ್ ಕಂಪ್ಲೀಟ್ ದ ಟೇಬಲ್. ದರ್ ಆರ್ 2 ಎಕ್ಸ್ಟ್ರಾ ವರ್ಡ್ಸ್ ದಟ್ ಯು ವಿಲ್ ನಾಟ್ ನೀಡ್. ಇಲ್ಲಿ ಕೆಲವೊಂದು ವರ್ಡ್ಸ್ ಇದೆ, ಅದರ ಅಪೋಸಿಟನ್ನು ಆ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಅದು ನೀವು ಮ್ಯಾಚ್ ಮಾಡಬೇಕು. ಪ್ರೆಚಿಡ್ದು, ಫ್ಲೀವ್, ಫಾರ್ಗಾಟ್, ರಿಮೆಂಬರ್ಡ್, ಫೂಲಿಶ್, ವೈಸ್, ಪ್ರೈಡ್, ಹ್ಯುಮಿಲಿಟಿ, ಲಾಫ್ಡ್, ಕ್ರೈಡ್, ಇಗ್ನೋರ್, ನೋಟಿಸ್, ಗ್ಲೋ, ಡಿಮ್. ಸೊ ಇದು ಆನ್ಸರ್. ಇನ್ನೊಂದು ಕ್ವಶನ್ ಅಲ್ಲಿದೆ, ಏನು? ಯೂಸ್ ಎನಿ ಫೋರ್ ವರ್ಡ್ಸ್ ಫ್ರಮ್ ದ ಟೇಬಲ್ ಗಿವನ್ ಅಬೌಟ್ ಟು ಮೇಕ್ ಅ ಸೆಂಟೆನ್ಸಸ್ ಆಫ್ ಯುವರ್ ಓನ್. ಅಂದರೆ ಸ್ವಂತ ವಾಕ್ಯವನ್ನು ಮಾಡಬೇಕು, ಯಾವುದಾದ್ರೂ 4 ಶಬ್ದಗಳನ್ನು ತಗೊಂಡು. ಏನು? ದ ಬರ್ಡ್ ಫ್ರೆಚ್ಡ್ ಫಾರ್ ಅ ಮಿನಿಟ್ ಆ್ಯಂಡ್ ದೆನ್ ಫ್ಲೀವ್ ಅವೇ. ಶಿ ಫಾರ್ಗಾಟ್ ಟು ಸ್ವಿಚ್ ಆಫ್ ದ ಲೈಟ್ ಬಟ್ ರಿಮೆಂಬರ್ ಟು ಸ್ವಿಚ್ ಆಫ್ ದ ಫ್ಯಾನ್. ಅಂದರೆ ಎರಡೂ ವಿರುದ್ಧಾರ್ಥಕ ಪದವನ್ನು ತಗೊಂಡು ಸೆಂಟೆನ್ಸ್ ಮಾಡಬೇಕು, ಆಯಿತಾ? ಡು ನಾಟ್ ಆರ್ಗ್ಯೂ ವಿತ್ ಅ ಫೂಲಿಶ್ ಪರ್ಸನ್ ಬಿಕಾಸ್ ದೇ ಡು ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಬಾಯ್ಸ್ ಹ್ಯಾವ್ ಟು ಸೇ. Pride does not take you anywhere, it is a humility that counts. First she laughed at her friend and then she cried for her rude behavior. I ignored the advertisement at first, but later I noticed it was quite interesting. The bulb glowed at first and then it became dim. Let us listen ಅಂತ ಇದೆ. You will listen to what the crow did after he lost his food. As you listen, mark the given statement as true or false. NCERT ಪೇಜ್ ನಂಬರ್ 37 ಒಂದು ಟ್ರಾನ್ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಅದನ್ನು ಓದಿ ಟ್ರೂ ಆರ್ ಫಾಲ್ಸ್ ಹಾಕಬೇಕು. ಇಲ್ಲಿ ಎ ಟ್ರೂ, ಬಿ ಫಾಲ್ಸ್, ದೆನ್ ಸಿ ಟ್ರೂ. ಇದು ಆನ್ಸರ್ಸ್. ಇನ್ನು narrate the poem in the form of story, give different ending to the story, you may begin like this. ಅಂದರೆ ಪೋಯಮನ್ನು ಸ್ಟೋರಿ ರೀತಿ ಹೇಳಬೇಕು. ಇದು ಜಸ್ಟ್ ಸ್ಪೀಕಿಂಗ್. ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಏನಂತ, ಜಸ್ಟ್ ನೋಡಿ ನೋಟ್ ಮಾಡಿ. ಹೋಪ್ ನೋಟ್ ಮಾಡ್ತಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದು ಸ್ಟೋರಿ. ನೆಕ್ಸ್ಟ್ ಏನಿದೆ ಅಂದರೆ, ನಾವು ರೈಟ್ ದ ಸ್ಟೋರಿ ಯು ನರೇಟೆಡ್ ಇನ್ ದ ಫಾರ್ಮ್ ಆಫ್ ಅ ಕನ್ವರ್ಸೇಷನ್ ಫಾರ್ಮಲ್ಲಿ ಬರಿಬೇಕು. ಯಾರು ಯಾರಿಗೆ ಹೇಳಿದರು ಆ ರೀತಿ ಬರಿಬೇಕು. 2 ಅವರೇ ಮಾಡಿಕೊಟ್ಟಿದ್ದಾರೆ. ಇನ್ನು ಉಳಿದ ಕನ್ವರ್ಸೇಷನ್ ಆನ್ಸರ್ ಇಲ್ಲಿದೆ ನೋಡಿ. ಸೊ ಇದು ಆನ್ಸರ್. ಅದನ್ನು ಓದ್ತಾ ಇರೋದಿಲ್ಲ, ಸೊ ನೀವು ನೋಡಿ ನೋಟ್ ಮಾಡ್ಬೋದಲ್ವಾ. ಅದೇ ಸೇಮ್ ಸ್ಟೋರಿ, ಅದನ್ನು ನಾವು ಡೈಲಾಗ್ ರೀತಿಯಲ್ಲಿ ಇಲ್ಲಿ ಬರೆದಿದ್ದೇವೆ ಅಷ್ಟೆ. ಸೊ ನೋಟ್ ಮಾಡಿ. ನೆಕ್ಸ್ಟು ಲೆಟಸ್ ಎಕ್ಸ್ಪ್ಲೋರಲ್ಲಿ ಆರಿಗಾಮಿ ಬಗ್ಗೆ ಕೊಟ್ಟಿದ್ದಾರೆ. ಆರಿಗಾಮಿ ಒಂದು ಫೋಲ್ಡಿಂಗ್ ಆಬ್ಜೆಕ್ಟ್ಸು ಪೇಪರಲ್ಲಿ ಫೋಲ್ಡ್ ಮಾಡಿ ಮಾಡುವಂತಹ ಒಂದು ಕ್ರಾಫ್ಟ್. 2 ಡೈಮೆನ್ಷನಲ್ ಮತ್ತು 3 ಡೈಮೆನ್ಷನಲ್ಲೂ ಮಾಡ್ಬೋದು. ಅದೇ ಈ ಆರಿಗಾಮಿ. ಇಲ್ಲಿ ನೋಡ್ಬೋದು ನೀವು. ಸೊ ಐ ಹೋಪ್ ಇಲ್ಲಿವರೆಗೆ ನಿಮಗೆ ಎಲ್ಲ ಕ್ವಶನ್ ಆನ್ಸರ್ ಪ್ರತಿಯೊಂದು ಹೇಳಿದ್ದೀನಿ. ಐ ಹೋಪ್ ನಿಮ್ಗೇನಂತ ಐಡಿಯಾ ಸಿಕ್ತು ಅಂತ ಅಂದ್ಕೊತೀನಿ. ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟು ಲೆಸನ್ ಎಂದು ಸೂನ್ ಕ್ವಶನ್ ಆನ್ಸರನ್ನು ಕೊಡ್ತೀನಿ. ಅದು ನೆಕ್ಸ್ಟ್ ಲೆಸನ್ ಬಂದುಬಿಟ್ಟು ರಾಮ ಟು ದ ರೆಸ್ಕ್ಯೂ ಅಂತ ಇದೆ. ಸೊ 6th. ಇನ್ನು 7th ಕ್ವಶನ್ ಆನ್ಸರ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ನೀಡ್ ಇದೆಯಲ್ವ ನಿಮ್ಮ ಸುತ್ತಮುತ್ತಲು, ಆದಷ್ಟು ಇದನ್ನು ಶೇರ್ ಮಾಡಿ. ಬಿಕಾಸ್ ಕನ್ನಡ ಮೀಡಿಯಮಿಗೆ ಏನು ಬೇಕಲ್ವಾ, ಅದನ್ನು ನಾನು ಆಲ್ರೆಡಿ ಕ್ವಶನ್ ಆನ್ಸರ್ ಹಿಂದಿನ ವೀಡಿಯೋಸಲ್ಲಿ ಮಾಡಿದ್ದೀನಿ. ಇದು ಬಂದು NCERT ಸಿಲೆಬಸ್ ಆಗಿರೋದ್ರಿಂದ ಇನ್ನೊಮ್ಮೆ ಮಾಡ್ತಾಯಿದ್ದೀನಿ. ಇನ್ನು 7th ಬೇಕಂದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಯಾರೆಲ್ಲ ಇಲ್ಲಿ ತನಕ ನೋಡಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.